ವೃಕ್ಷಾಸನ ಇದೆ. ನಿಮ್ಮ ಬಲಗಾಲನ್ನು ಎಡಗಾಲ ತೊಡೆಗೆ ಒಳಗಡೆಯಿಂದ ಈ ಥರ ಪ್ರೆಸ್ ಮಾಡಿ ಬ್ಯಾಲೆನ್ಸ್ ಬಂದಾದಮೇಲೆ ಫಸ್ಟ್ ಬ್ಯಾಲೆನ್ಸ್ ಮಾಡಿ, ಬಿಗಿನರ್ಸ್ಗೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ಇಷ್ಟುವರೆಗೂ ಆಗದೆ ಇದ್ದರೆ ಕಾಲನ್ನು ಇಲ್ಲಿ ತೊಗೊಂಡು ಬನ್ನಿ, ಬ್ಯಾಲೆನ್ಸ್ ಮಾಡಿ. ಇಷ್ಟು ಮಟ್ಟಿಗೆ ಆಗುತ್ತೆ ಅಂದರೆ ಸ್ವಲ್ಪ ಕಾಲು ಮೇಲಕ್ಕೆ ತೊಗೊಂಬನ್ನಿ ಮಂಡಿವರೆಗೆ. ಇಲ್ಲ ಅಂದರೆ ಪರ್ಫೆಕ್ಟಾಗಿದ್ದರೆ ಬ್ಯಾಲೆನ್ಸ್ ಮಾಡೋ ಹಾಗಿದ್ದರೆ ಕಾಲನ್ನ ಈ ಥರ ಪ್ರೆಸ್ ಮಾಡಿ ನಿಧಾನವಾಗಿ ಕೈಗಳನ್ನ ಮೇಲಕ್ಕೆ ಎತ್ಕೊಳ್ಳಿ. ವೃಕ್ಷಾಸನ ಹೀಗೆ 10 ರಿಂದ 20 ಸೆಕೆಂಡ್ ಇಟ್ಕೊಳ್ಬೇಕು. ಬ್ಯಾಲೆನ್ಸ್ ಮಾಡಿ. ಇದರಿಂದ ನಿಮಗೆ ತುಂಬ ಮೆಂಟಲ್ ಬ್ಯಾಲೆನ್ಸ್ ಆಗುತ್ತೆ, ಬಾಡಿ ಸ್ಟೇಬಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈ ಕಡೆಯಿಂದ ಎಡಗಡೆಯಿಂದ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಆಸನ ಬಂದು ತಾಡಾಸನ ಮಾಡ್ಕೊಂಡು ಬ್ರೀದಿನ್ ಮಾಡ್ತಾ ಕೈಗೆ ಜೋಡಿಸ್ಕೊಳ್ಳಿ. ನಿಧಾನವಾಗಿ ಕಾಲು ಬೆರಳ ಮೇಲೆ ಬನ್ನಿ, ಬ್ಯಾಲೆನ್ಸ್ ಮಾಡಿ. ಹಾಗೆ ಒಂದು ಜಾಗನ ನೋಡಿದ್ರೆ ನಿಮ್ಗೆ ಬ್ಯಾಲೆನ್ಸ್ ಚೆನ್ನಾಗಿ ಸಿಗುತ್ತೆ. ಒಂದು ಜಾಗನ ನೋಡಿ, ಒಂದು ಪಾಯಿಂಟನ್ನು ನೋಡಿ, ಕಾನ್ಸಂಟ್ರೇಷನ್ ಸಿಗುತ್ತೆ, ಬ್ಯಾಲೆನ್ಸ್ ಸಿಗುತ್ತೆ. ಈ ಥರ ಈ ರೀತಿ 10 ಬಾರಿ ಮಾಡ್ಕೊಳ್ಳಿ. ಮುಂದಿನ ಆಸನ ಪಾದಹಸ್ತಾಸನ ಮಾಡ್ಕೊಳ್ಳೋಣ. ಕಾಲನ್ನ ಜೋಡಿಸಿ, ಒಟ್ಟಿಗೆ ಜೋಡಿಸಿ ನಾವು ಇನ್ಹೇಲ್ ಮಾಡ್ತಾ ಉಸಿರು ತಗೊಳ್ತಾ ಕೈಗಳನ್ನ ಮೇಲೆ ಉಸಿರು ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ ನಿಧಾನವಾಗಿ ತಲೆನ ಕಾಲ ಹತ್ರ ತೊಗೊಂಬನ್ನಿ. ಈ ಥರ 5 ರಿಂದ 10 ಸೆಕೆಂಡ್ ಇಟ್ಕೊಳ್ಳಿ. ನಮ್ಮ ಮುಂದಿನ ಆಸನ ಅರ್ಧ ಚಕ್ರಾಸನ. ಎಲ್ಲ ಬೆರಳುಗಳನ್ನ ಜೋಡಿಸ್ಕೊಳ್ಳಿ, ತಮ್ಮನ್ನ ಸಪ್ರೇಟ್ ಮಾಡಬೇಡಿ, ಹೆಬ್ಬೆರಳನ್ನ ಸಪ್ರೇಟ್ ಮಾಡಬೇಡಿ, ಎಲ್ಲ ಒಟ್ಟಿಗೆ ಇಟ್ಕೊಳ್ಳಿ. ಈ ಥರ ನಿಧಾನವಾಗಿ ಕೈನ ಹಿಂದೆ ತಗೊಳ್ಳಿ. ಹಿಂದೆ ತಗೊಂಡು ಸೊಂಟದ ಮೇಲೆ ಇಟ್ಕೊಳ್ಳಿ. ಹಿಂದುಗಡೆ ನಾವು ನಿಧಾನವಾಗಿ ಕಾಲುಗಳನ್ನ ಜೋಡಿಸ್ಕೊಂಡು ದೀರ್ಘವಾಗಿ ಉಸಿರು ತಗೊಳ್ತಾ ನಿಧಾನವಾಗಿ ತಲೆ ಬಾಗಿ ಹಿಂದೆ ನಿಧಾನವಾಗಿ ಸೊಂಟನ ಹೊರಗಡೆ ಪ್ರೆಸ್ ಮಾಡ್ತಾ ತಲೆನ ಡ್ರಾಪ್ ಮಾಡ್ಕೊಳ್ಳಿ. ಹಿಂದೆ 10 ರಿಂದ 20 ಸೆಕೆಂಡ್ ಈ ಥರ ಇಟ್ಕೊಳ್ಳಿ. ನಿಧಾನವಾಗಿ ಉಸಿರು ಬಿಡ್ತಾ ವಾಪಸ್ ಬನ್ನಿ, ಉಸಿರು ಬಿಡ್ತಾ ವಾಪಸ್ ಬನ್ನಿ. ಹೀಗೆ ತುಂಬ ಕತ್ತು ನೋವಿದ್ರೆ, ಬೆನ್ನು ನೋವಿದ್ರೆ ಆದಷ್ಟು ನಿಧಾನವಾಗಿ ಮಾಡ್ಕೊಳ್ಳಿ. ಅಂಡರ್ ದ ಗೈಡೆನ್ಸ್. ಯಾರಾದರೂ ನಿಮಗೆ ಮೆಂಟೋರ್ ಇದ್ದರೆ, ಹೇಳೋರಿದ್ದರೆ, ಟೀಚರ್ ಹತ್ರ ಯಾರೋ ಇದ್ದರೆ ಅದನ್ನು ಕೇಳ್ಬಿಟ್ಟು ಮಾಡಿ. ನಿಮ್ಮ ಕಂಡೀಷನ್ ಹೇಗಿದೆ ನೋಡ್ಕೊಂಡು ಮಾಡಿ. ಅದರ್ವೈಸ್ ಬೇರೆ ನಾರ್ಮಲ್ ಆಗಿದ್ದರೆ ನೀವು ಆರಾಮಾಗಿ ಮಾಡಿಕೊಳ್ಳಿ. 10 ರಿಂದ 30 ಸೆಕೆಂಡ್ವರೆಗೂ ನೀವು ಹೋಲ್ಡ್ ಮಾಡೋದು ಅರ್ಧ ಚಕ್ರಾಸನದಲ್ಲಿ.